ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮಕರ ರಾಶಿ ಆತ್ಮೀಯ ಸ್ನೇಹಿತರೆ, ಏಪ್ರಿಲ್ 17 ಏನಿದೆ, ಈ ದಿನ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ಹೊತ್ತು ತರುತ್ತೆ. ವಿಶೇಷವಾಗಿ ಈ ದಿನ ಮಕರ ರಾಶಿಯವರ ಜೀವನದಲ್ಲಿ ಒಂದು ದೀರ್ಘಕಾಲದ ಬಂಧ ಏನಿದೆ ಅದು ಕೊನೆಗೊಳ್ಳುವ ಅಥವಾ ನಿಮ್ಮಿಂದ ದೂರ ಆಗುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತು ಮತ್ತು ತಾಳ್ಮೆಗೆ ಹೆಸರಾದವರು. ಆದರೆ ಇಂದು ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವ ಸಂದರ್ಭಗಳು ಎದುರಾಗಬಹುದು. ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ, ಅಂದರೆ ಆಗುವ ಬಂಧ ಯಾವುದು, ಯಾವ ವಿಚಾರಕ್ಕಾಗಿ ನೀವು ಎಚ್ಚರಿಕೆ ವಹಿಸಬೇಕಾಗುತ್ತೆ ಮತ್ತು ನಿಮ್ಮ ವೃತ್ತಿ, ವ್ಯವಹಾರ ಹಾಗೂ ಪ್ರೇಮ ಜೀವನದಲ್ಲಿ ಯಾವ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ವಿವರವಾಗಿ ತಿಳಿಸ್ತಾ ಇದ್ದೇನೆ. ನೀವು ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅಂದರೆ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತು ಅಂತರಂಗದ ಮಾತುಗಳನ್ನು ಯಾವತ್ತೂ ನೀವು ಕೇಳ್ಕೋಬೇಕಾ, ಅಂದರೆ ವಿಶ್ಲೇಷಣೆ ಮಾಡುವ. ನಿಮ್ಮ ಜೀವನದಲ್ಲಿ ಒಂದು ಜಟಿಲ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ನೀವು ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ, ಶ್ರೀರಾಮನ ತಾರಕ ಮಂತ್ರ ಮತ್ತು ಆಂಜನೇಯನ ಹನುಮಾನ್ ಚಾಲೀಸ ಪಠಿಸುವುದರಿಂದ ನಿಮ್ಮ ಎಂಥ ಕಷ್ಟಗಳಿದ್ರೂ ಕೂಡ ನಿಧಾನವಾಗಿ ತಾನೇ ಹೋಗಿಬಿಡುತ್ತೆ. ಮಕರ ರಾಶಿಯ ಸ್ವಭಾವ ಮತ್ತು ಈ ದಿನದ ಗ್ರಹಗತಿಗಳೇನು? ಮಕರ ರಾಶಿ ಚಕ್ರದ 10ನೇ ರಾಶಿ. ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಯವರಾಗಿರುತ್ತಾರೆ. ಈ ರಾಶಿಯ ಅಧಿಪತಿ ನ್ಯಾಯ ದೇವತೆಯಾದ ಶನಿ ಮಹಾತ್ಮ. ಸಾಮಾನ್ಯವಾಗಿ ಮಕರ ರಾಶಿಯವರು ಕರ್ತವ್ಯ ನಿಷ್ಠರು ಮತ್ತು ಕಠಿಣ ಪರಿಶ್ರಮಗಳು ಆಗಿರ್ತಾರೆ. ಆದರೆ ಈ ಏಪ್ರಿಲ್ 17 ಇಂದು ಏನಿದೆ ನೋಡಿ, ಇವತ್ತು ಈ ದಿನದಂದು ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಬುಧನ ಒಂದು ಸಂಚಾರ ಏನಿದೆ, ನಿಮ್ಮ ಸಂಮೋಹನದಲ್ಲಿ ಸ್ವಲ್ಪ ವ್ಯತಿರಿಕ್ತ ಅನ್ನೋದು ಪರಿಣಾಮ ಬೀರಬಹುದು. ನಿಮ್ಮ ಮಿತಭಾಷಿಕತನ ಅಥವಾ ಒರಟಾದ ಮಾತುಗಳು ಏನಿದೆ ಅದು ನಿಮ್ಮ ಆತ್ಮೀಯರನ್ನು ನಿಮ್ಮಿಂದ ದೂರ ಮಾಡಬಹುದು. ಇಂದು ನೀವು ತೆಗೆದುಕೊಳ್ಳುವ ಒಂದು ಜೀವಿತದ ಆತುರದ ನಿರ್ಧಾರ ಏನಿದೆ, ದಶಕಗಳ ಕಾಲ, 10 ವರ್ಷಗಳ ಕಾಲದ ಒಂದು ಸಂಬಂಧ ಏನಿದೆ, ಆ ಲೆವೆಲ್ ಎಲ್ಲ ಕೂಡ ಚಿಟಿಕೆ ಹೋಗಿ, ಅಂದರೆ ಮುರಿದಾಗಿ ಬಿಡುತ್ತೆ. ಇನ್ನು ಯಾವ ಬಂಧ ದೂರ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈ ದಿನದ ಗ್ರಹಗಳ ಫಲಿತಾಂಶದ ಪ್ರಕಾರ ಮಕರ ರಾಶಿಯವರಿಗೆ ಈ ಕೆಳಗಿನ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಇನ್ನು 1ನೇದಾಗಿ, ಪ್ರೇಮಿಗಳು ಮತ್ತು ದಾಂಪತ್ಯ ಪ್ರೀತಿಯಲ್ಲಿರುವ ಮಕರ ರಾಶಿಯವರು ಇಂದು ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ. ದೀರ್ಘಕಾಲದಿಂದ ಇದ್ದ ಸಣ್ಣ ಅಪಾರ್ಥವೊಂದು ಇಂದು ಸ್ಫೋಟವಾಗುತ್ತೆ. ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬಹುದು. ಈ ದಿನ ನೀವು ಯಾವುದೇ ಕಾರಣಕ್ಕೂ ಆ ಥರದ ನಿರ್ಧಾರ ತೆಗೆದುಕೊಂಡ್ರೆ ಒಂದು ಸುಂದರವಾದ ಪ್ರೇಮ ಬಂಧ ಏನಿದೆ ಕಂಪ್ಲೀಟ್ ಆಗಿ ಬಿಡುತ್ತೆ, ಅವತ್ತೇ ಮುಗಿದು ಹೋಗಿಬಿಡುತ್ತೆ. ಇನ್ನು 2ನೇದಾಗಿ, ಉದ್ಯೋಗದ ಒಂದು ಹಳೆಯ ಗೆಳೆತನ ಇನ್ನು ಕೆಲಸದ ಜಾಗದಲ್ಲಿ ನೀವು ವರ್ಷಗಳಿಂದ ನಂಬಿದ ಒಬ್ಬ ವ್ಯಕ್ತಿ ಅಥವಾ ಮಾರ್ಗದರ್ಶಕರು, ಗೈಡೆನ್ಸ್ ಏನಿದ್ದಾರೆ ಅವರು ಇಂದು ನಿಮ್ಮಿಂದ ದೂರ ಆಗಬಹುದು. ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ಭಾವನಾತ್ಮಕವಾಗಿ ತುಂಬಾ ಪ್ರಭಾವ ಬೀರುತ್ತೆ. ಇನ್ನು ವ್ಯಾವಹಾರಿಕ ವಿಷಯದಲ್ಲಿ ಹೇಳೋದಾದರೆ, ಯಾರಿಗಾದರೂ ಅತಿಯಾದ ಒಂದು ಸ್ವಾತಂತ್ರ್ಯ ನೀಡಿದರೆ ಅದು ಇಂದು ಕೈಗೊಳ್ಳಬಹುದು, ಅಂದರೆ ಕೈಕೊಟ್ಟು ಬಿಡ್ತಾರೆ. ಇನ್ನು 3ನೇದಾಗಿ, ಕೌಟುಂಬಿಕ ಹಿರಿಯರೊಂದಿಗೆ ಬಿರುಕು, ಕುಟುಂಬದಲ್ಲಿ ಹಿರಿಯರೊಂದಿಗೆ, ವಿಶೇಷವಾಗಿ ತಂದೆ ಅಥವಾ ಚಿಕ್ಕಪ್ಪ ಈ ಥರ ಇವರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಏನಿದೆ ಅದೆಲ್ಲ ಉಂಟಾಗಬಹುದು. ನಿಮ್ಮ ಹಠ ಏನಿದೆ ಮನೆಯ ಶಾಂತಿಯನ್ನು ಕದಲಬಹುದು ಮತ್ತು ಒಬ್ಬ ಮುಖ್ಯ ಸದಸ್ಯರು ನಿಮ್ಮಿಂದ ಮಾನಸಿಕವಾಗಿ ದೂರ ಸರಿಬಹುದು. ಇನ್ನು 4ನೇದಾಗಿ, ಬದಲಾವಣೆಗಳು ಮತ್ತು ಎಚ್ಚರಿಕೆಗಳು. ಈ ದಿನ ನಿಮ್ಮ ಜೀವನದಲ್ಲಿ ಕೆಲವು ಮುಖ್ಯ ಬದಲಾವಣೆಗಳು ಅನ್ನೋದು ಸಂಭವಿಸುತ್ತೆ. ಇನ್ನು ಆವೇಶದ ನಿರ್ಧಾರ. ಮಕರ ರಾಶಿಯವರೇ, ನಿಮ್ಮ ಶನಿದೇವರ ಪ್ರಭಾವದಿಂದ ನೀವು ಸಾಮಾನ್ಯವಾಗಿ ನಿಧಾನವಾಗಿ ಯೋಚನೆ ಮಾಡ್ತಿರ್ತೀರ. ಆದರೆ ಇಂದು ಬುಧನ ಚಂಚಲತೆಯಿಂದಾಗಿ ಆವೇಶದಿಂದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಅಹಂಕಾರಕ್ಕೆ ಲಗಾಮು ಹಾಕಿ. ನಾನು ಹೇಳಿದ್ದೆ ಸರಿ ಎನ್ನುವ ಒಂದು ನಿಮ್ಮ ಧೋರಣೆ ಏನಿದೆ ಅದನ್ನು ಸಂಬಂಧಗಳನ್ನು ಹಾಳು ಮಾಡುತ್ತೆ. ಈ ಧೋರಣೆ ಇದನ್ನು ಮಾಡಬಾರದು. ಇಂತಹ ಅಭಿಪ್ರಾಯಗಳನ್ನು, ಬೇರೆಯವರ ಅಭಿಪ್ರಾಯ ಏನಿದೆ ಅದಕ್ಕೆ ಎಲ್ಲದಕ್ಕೂ ಕೂಡ ಬೆಲೆ ಕೊಡ್ದಂಗೆ ಕಲೀರಿ. ಇನ್ನು ಸೆಂಟ್ರಲ್ಲಿ 3ನೇಯವರು ಬರ್ತಾರಲ್ಲ, ಅವರು ನಿಮ್ಮ ಹೇಳಿಕೆಯನ್ನು ಕೊಂಡು ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ.
ಅವರು ನಿಮ್ಮ ವಿರುದ್ಧ ಚಾಡಿ ಹೇಳ್ತಾರೆ. ಅಂತಹ ವ್ಯಕ್ತಿಗಳ ಮಾತು ಕೇಳಿ ನಿಮ್ಮ ಸಂಬಂಧಗಳು ಏನಿದೆ ಅವನ್ನೆಲ್ಲ ಕೂಡ ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣೀಕರಿಸಿ ನೋಡಬೇಕಾಗುತ್ತೆ. ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗಿಗಳಿಗೆ ಈ ದಿನ ಸವಾಲುಗಳಿಂದ ಕೂಡಿರುತ್ತೆ. ಕೆಲಸದ ಒತ್ತಡ ಹೆಚ್ಚಾಗಿ ಮಾನಸಿಕ ಕಿರಿಕಿರಿ ಅನ್ನೋದು ಉಂಟಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದಕ್ಕೆ ಇಳಿಬೇಡಿ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಖಂಡಿತ ಸಿಗುತ್ತೆ. ಇನ್ನು ವ್ಯಾಪಾರ ಮತ್ತು ವ್ಯಾಪಾರಸ್ಥರಿಗೆ ಈ ದಿನ ಮಿಶ್ರ ಫಲ ನೀಡುತ್ತೆ. ದೊಡ್ಡ ಹೂಡಿಕೆ ಮಾಡುವ ಒಂದು ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಇನ್ನು ಹೊಸ ಪಾರ್ಟ್ನರ್ಶಿಪ್ ಏನಿದೆ ಅದನ್ನು ಮಾಡಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಖಂಡಿತವಾಗ್ಲೂ ಇಲ್ಲ. ಇನ್ನು ಪಾಲುದಾರರ ಪಾರ್ಟ್ನರ್ಶಿಪ್ ಏನಿದ್ರೆ ಅವರ ಜೊತೆಗೆ ಹಳೆಯ ವ್ಯವಹಾರದ ಬಗ್ಗೆ ಜಗಳ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಹೇಳೋದಾದರೆ ಆರ್ಥಿಕದಲ್ಲಿ ಲಾಭದ ಪ್ರಮಾಣ ಸ್ವಲ್ಪ ಗೊಂದಲ ಅನ್ನೋದು ಆಗುತ್ತೆ. ಬರಬೇಕಾದ ಹಣ ವಿಳಂಬ ಆಗುವುದು. ಸಾಲ ನೀಡುವ ಮುನ್ನ ಎಚ್ಚರಿಕೆ ವಹಿಸಿ, ಯಾಕಂದರೆ ಅದು ವಾಪಸ್ ಬರೋದಿಲ್ಲ. ಇನ್ನು ನಿಮ್ಮ ಕುಟುಂಬ ಮತ್ತು ಆರೋಗ್ಯಕ್ಕೆ ಹೇಳೋದಾದರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಕಾಪಾಡೋಕ್ಕೆ ನೀವು ಹೆಚ್ಚು ಶ್ರಮ ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಒಂದು ಅಪಾರ್ಥಗಳು ಬರುವ ಸಾಧ್ಯತೆಗಳಿರುತ್ತೆ. ಜಾಗ್ರತೆ ವಹಿಸಿ. ಆರೋಗ್ಯದ ಕಡೆ ಗಮನ ಕೊಡಿ. ಮಕರ ರಾಶಿಯವರಿಗೆ ಇಂದು ಮೊಣಕಾಲು ನೋವು ಅಥವಾ ಒಂದು ವಾತದ ಸಮಸ್ಯೆ ಅನ್ನೋದು ಕಾಣಬಹುದು. ಹಳೆಯ ಆರೋಗ್ಯದ ಒಂದು ಸಮಸ್ಯೆಗಳು ಮತ್ತೆ ಬರಬಹುದು. ನಿರ್ಲಕ್ಷ್ಯ ಮಾಡಬೇಡಿ. ಇದಕ್ಕೆಲ್ಲ ಪರಿಹಾರಗಳೇನು, ಸೂಚನೆಗಳೇನು? ಮಕರ ರಾಶಿಯವರು ಈ ದಿನದ ಅಶುಭ ಫಲಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಬೇಕಾಗುತ್ತೆ. ಗಣಪತಿಯ ಆರಾಧನೆ ಬುಧವಾರದ ದಿನ. ಈ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿಕೊಳ್ಳಿ ಮತ್ತು ಅಭಿಷೇಕ ಮಾಡಿಸಿ. ಶನಿದೇವರ ಸ್ಮರಣೆ. ನಿಮ್ಮ ರಾಶಿಯಾಧಿಪತಿಯಾದ ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ ಈ ದಿನ ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿ. ಹನುಮಾನ್ ಚಾಲಿಸ. ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠಿಸುವುದರಿಂದ ಮಕರ ರಾಶಿಯವರಿಗೆ ವಿಶೇಷವಾಗಿ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ನೋಡೋದ್ರಲ್ಲ ಇವತ್ತು ಯಾವ ರೀತಿ ನೀವು ಫಲಗಳನ್ನು ಅನುಭವಿಸ್ತೀರಾ, ಏಪ್ರಿಲ್ 17ನೇ ತಾರೀಕು ಯಾವ ಬಂಧ ನಿಮ್ಮಿಂದ ಕಳಚಲಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆ ಸಂಬಂಧ ಕಳಚಬಾರದು ಅಂದರೆ ನೀವು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಮತ್ತು ತಾಳ್ಮೆಯಿಂದ ಇರಬೇಕು ಅನ್ನೋ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಮಿಸ್ ಮಾಡ್ಕೋಬೇಡಿ, ಅಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ವಿಷಯಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೂ ಬಂಧುಗಳಿಗೂ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಖಂಡಿತ ಅವರಿಗೂ ಕೂಡ ಒಳ್ಳೆಯದಾಗಲಿ, ವಿಷಯಗಳು ಅರ್ಥವಾಗಲಿ. ಖಂಡಿತ ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.